ಕೂತೀರಿ ಮಾಮಿ? ನಾಷ್ಟ ಆಗ್ಯದ್ರಿ? ಹ್ಞೂ ಆಗ್ಯದ ನೋಡುವ. ಬಾರಸಂದ್ರಿ ಬಾ. ಏನ್ರಿ ಮಾಮಿ, ರಕ್ಷಾಬಂಧನ ಜೋರದ? ನಿಮ್ಮ ಅಣ್ಣ ತಮ್ಮರಿಗೆ ರಾಖಿ ಕಟ್ಟಿದ್ರೇನ್ರಿ? ಪೂಜೆ ಅದು ಎಲ್ಲ ಆಯ್ತು ರೀ ಮಾಮಿ. ನೀವು ಸತ್ಯನಾರಾಯಣ ಪೂಜೆ ಮಾಡ್ತೀರಲ್ರಿ ಹುಣ್ಣಿಮೆಗೊಮ್ಮೆ? ಮಾಡಿದ್ರೇನ್ರಿ? ಹ್ಞೂ ಆಯ್ತವ. ದೇವ್ರ ಪೂಜೆ ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿತು. ಇವ್ರ ಕತಿ ಓದಿ ಹೊರಗೆ ಹೋದ್ರ. ನಾನು ಈಗ ನಾಷ್ಟ ಮಾಡಿ ಬಂದು ಕೂತ್ ನೋಡು. ಯಾಕ್ರಿ ಮಾಮಿ, ಸುಮಾ ಬಂದಿಲ್ಲೇನ್ರಿ? ಬಂದಿಲ್ಲ ನೋಡ. ಯಾಕೆ 4 ದಿನ ಆಯಿತು ಬೆಂಗಳೂರಿಂದ ಬಂದಿಂದ. ಈ ಕಡೆ ಬಂದೇ ಇಲ್ಲಕ್ಕಿ ಒಟ್ಟ. ನಿನ್ನ ಮನೆಗೆ ಯಾಕೆ ಬರ್ತಾಳೆ ಈಗಕ್ಕಿ? ಈಗ ಏನೇ ಇದ್ರು ಆಕಿ ಶೀನಣ್ಣನ ಗುಂಗನ್ಯಾಗ ಇದ್ದಾಳೆ. ಬರೀ ಅವ್ರ ಮನೆ ಕಡೆನೇ ಹೋಗ್ತಾಳೆ. ಹಂಗಾಗಿ ಈಗ ನಿಮ್ಮ ಮನೆ ಕಡೆ ಬರಂಗಿಲ್ರಿ ಮಾಮಿ. ಸಾಕ್ಷಿ ಮನೆ ಕಡೆ ಭಾಳ ಹೊಂಟಾಳ್ರಿ. ಸಾಕ್ಷಿದು ಸುಮಾಂದು ನೋಡ್ಬಾಡಿದ್ರೆ ಅಷ್ಟು ಗೆಳತನ ನಡೆದಂದ್ರೆ ನಪ್ಪ ಬಾಬಾ ಬಾಬಾ. ನೀನು ನೋಡ್ರಿ ತೋಟಕ್ಕೆ ಹೋಗಿದ್ಲಂತ್ರಿ ಸುಮಾ ಅವ್ರ ಮನೆಯವ್ರ ಜೊತೆ ಸೇರಿ. ಸೀನಪ್ಪನ ತೋಟಕ್ಕೆ ಹೋಗಿದ್ಲಂತ? ಅಯ್ಯ, ಫೋನ್ ಹಚ್ಚೀನಿ ನಿನ್ನೆ. ಇಲ್ರಿ ಮಾಮಿ, ಭಾಳ ಸುಸ್ತಾಗ್ಯದ, ಅದಕ್ಕೆ ಬಂದಿಲ್ಲ ಮನೆ ಕಡೆ ಅಂತಂದ್ಲಲ್ಲ. ಹ್ಞೂ, ಹಂಗೆ ಹೇಳಿಗತ್ತ ನೋಡ್ರಿ. ಈಗ ನಮ್ಮ ಮನೆಗೂ ಬರಂಗಿಲ್ರಿ. ಈಗ ಅದೇ ಸಾಕ್ಷಿ ಮನೆಗೆ ಹೋಗೋದು. ಅವ್ರ ಅತ್ತಿ ಶೀನಣ್ಣ ಗುಂಡಣ್ಣ ಎಲ್ಲರೂ ಕೂಡಿ ನಿನ್ನೆ ಹೋಗಿದ್ರಂತ್ರಿ ತೋಟಕ್ಕೆ. ಚುರುಮುರು ಚೂಡ ಒಂದಿಷ್ಟು ಉಂಡಿ ಕಟ್ಕೊಂಡು ಹೋಗಿದ್ರಂತ. ಎಷ್ಟೋ ತನಕ ಕೂತು ಸಂಜೆ ಮುಂದೆ ಬಂದಾರಿ. ಈಗೇನೇ ಇದ್ರು ಬರೇ ಸಾಕ್ಷಿ ಮನೆ ನೋಡ್ರಿ. ಆಕೆಂದು ಭಯಂಕರ ಎದ್ದದ್ರಿ ದೋಸ್ತಿ. ಈಗ ಏನು ಆಕೆ ಮಾಡಿದ್ದು ಈಕೆ ಕೊಡೋದೇನು, ಈಕೆ ಮಾಡಿದ್ದು ಆಕೆ ಕೊಡೋದೇನು. ಹಾಗಾಗಿ ನಾವು ಕಣ್ಣಾಗದು ಹೋಗಂಗಿಲ್ರಿ. ಈಗ ನಮ್ಮ ಮನೆಗೆ ನಿಮ್ಮ ಮನೆಗೆ ಒಟ್ಟ ಹಾಯಂಗಿಲ್ಲ ನೋಡ್ರಿ ಸೋಮ. ಹಿಂಗಾಗ್ಯದನು. ಹೋಗಳಾಕ್ ಬಿಡು ಅವ್ರ ಮನೆಗಾರ. ಆದ್ರೆ ಸ್ವಲ್ಪರ ಬರ್ಬೇಕಲ್ಲ. 4 ದಿನಗಟ್ಲೆ. ಯಾವಾಗ ನೋಡಿದ್ರೆ ಇಲ್ಲಿ ದಿನ ಬರ್ತಿಲ್ಲ ಮಾಮಿ ಮಾಮಿ ಅಂತೇಳಿ. ಅದಕ್ಕನ್ನವ ಹಿಂಗೆ ನೋಡ್ರಿ ಮಾಮಿ. ಹೊಸ ನೀರು ಬಂದಿಂದ ಹಳೆ ನೀರು ಕೊಚ್ಕೊಂಡು ಹೋಗ್ತಾವ್ರಿ. ಹೊಸ ಮಂದಿ ಪರಿಚಯ, ಹೊಸ ಮಂದಿ ಗೆಳತನ ಆದಗನೆ ಹಳೆ ಮಂದಿ ಯಾರಿಗೆ ನೆನಪಾತಾರಿ? ನಮಸ್ಕಾರ ರೀ ಮಾಮಿ. ಶುಂದ್ರಿಯಕ್ಕ ಇಲ್ಲೇ ಕೂತಿ. ನಮಸ್ಕಾರ ನಿನಗೊಂದು. ಬಾರಪ್ಪ ಸೀನಪ್ಪ, ಮುಂಜಾನೆ ಸುರು ಹಚ್ಕೊಂಡ್ಯಾ? ಏನಾಗ್ಯದ ನೀನು ದಾಳಿ ಹೊಡಿಲಿ? ಎಷ್ಟು ಕುಡಿದು ಕಲ್ತಿಯಲ್ಲ ಯಾಕನೆ? ಮಾಮಿ ರೀ, ನಾ ಕುಡ್ದಿನ್ರಿ. ನಾ ಒಟ್ಟೆ ಕುಡ್ದಿಲ್ರಿ. ನಾ ಕುಡಿದು ಬಿಟ್ಟೇನೆ 1 ವರ್ಷ ಆಯ್ತು ನೋಡ್ರಿ ಮಾಮಿ. ಹೌದಳಪ್ಪ, ನೀ ಕುಡಿದು ಬಿಟ್ಟು 1 ವರ್ಷ ಆಯ್ತು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ಲಿಕ್ಕತ್ತದಲ್ಲ. ನಿಂದ್ರಲಿಕ್ಕೆ ಬರವಲ್ದು ಯಪ್ಪ ಹಡದಪ್ಪಗ. ಸಾರಿ ರೀ ಮಾಮಿ, ನಾಳಿಂದ ಬಿಟ್ಟು ಬಿಡ್ತೀನಿ ರೀ. ಕುಡಿಯಲ್ಲ ಅಂದ್ರೆ ಕುಡಿಯಲ್ರಿ ಮಾಮಿ. ಬರೇ ಇದೇ ಆಯ್ತಾಳಪ್ಪ ನಿಂದು. ಶುಂದ್ರಿಯಕ್ಕ, ಇವತ್ತು ರಕ್ಷಿತ ಅಲ್ಲಲ್ಲ, ಇವತ್ತು ರಕ್ಷಾ ಬಂಧನ ಅದ. ನೀ ಬೈಬಾರ್ದು ನನಗೆ. ಅಣ್ಣ ತಮ್ಮ ಅಕ್ಕ ತಂಗಿ ಅಂದ್ರೆ ಹೆಂಗಿರ್ಬೇಕು? ನೀನು ಅಣ್ಣಗ ತಮ್ಮಗ ಬೈತಾರನೇ. ಇವತ್ತು ರಕ್ಷಾ ಬಂಧನ ಅಂದ್ರೆ ಏನಂತ ತಗೊಂಡು ಗೊತ್ತಿಲ್ಲ ನಿಂಗೆ? ಹೌದು ಬಿಡು, ಬೈಬಾರ್ದಾದ್ರ ನೀ ಬೈಲಾರ್ದಂಗೆ ಇರ್ಬೇಕಲ್ಲ. ಮುಂಜಾನೆ ಕುಡ್ಕೊಂಬಂದಿ ನೋಡು ಮತ್ತ. ಚಂದ್ರಕ್ಕ, ಇವತ್ತು ರಕ್ಷಾ ಬಂಧನ ಆದ್ರೆ ರಾಖಿ ಕಟ್ಟಬೇಕನ್ನೋದು ಗೊತ್ತಿಲ್ಲ. ನಾನು ನಿಮ್ಮ ಮನೆ ಕಡೆ ಹೋಗಿನಿ, ನಿಮ್ಮ ಮನೆಯಾಗಿಲ್ಲ. ಇಲ್ಲೇ ಮಾಮಿ ಮನೆಗೆ ಬಂದಿರ್ಬೋದಂತೇಳಿ ಇಲ್ಲಿ ಬಂದೀನಿ. ರಾಖಿ ಕಟ್ಟಬೇಕನ್ನೋದು ಇಂಥವು ಹೆಂಗೆ ನೆನಪಿರ್ತಾವೆ ನಿಮಗೆ? ಇಂಥವು ನೆನಪಿರಂಗಿಲ್ಲ ನಿಮಗೆ. ನಾನೇ ರೊಕ್ಕ ಕೊಟ್ಟು ರಾಖಿ ತಂದೀನಿ. ನೋ ನೋ ನೋ, ನಾ ತಂದಿಲ್ಲ. ನಾ ತರಬಾರ್ದು. ನೀ ರೊಕ್ಕ ಕೊಟ್ಟು ತಂದು ರಾಖಿ ಕಟ್ಟಬೇಕು. ನಾನು ನಿನಗೆ ದಕ್ಷಿಣ ಕೊಡಬೇಕು. ದಕ್ಷಿಣ ಕೊಡ್ತೀನಿ ನಾನು. ನಮ್ಮ ಅಕ್ಕಾಗ ದಕ್ಷಿಣ ಕೊಡಲಿಲ್ಲ ಅಂದರೆ ಹೆಂಗೆ? ನಾ ಕೈ ತುಂಬ ದಕ್ಷಿಣ ಕೊಡ್ತೀನಿ. ಆದ್ರೆ ನನಗದು ಸಂಜೆ ಮುಂದೆ ಒಳ್ಳೆ ಕೊಡಬೇಕು. ಅಷ್ಟೇ ಅಷ್ಟೇ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕಾಗ್ತದೆ. ಹೌದಿಲ್ಲ ಸುಂದರಿಯಕ್ಕ? ಅಯ್ಯ, ಇದೇನಂತ ಕೂಡಿ ರಾಖಿ ಕಟ್ಟು ರೊಕ್ಕ ಕೊಡ್ತೀನಿ ಮತ್ತೆ ವಾಪಸ್ ಕೊಡ್ಬೇಕಂತ. ಅಲ್ಲ, ರಾಖಿ ಕಟ್ಟಿದ ರೊಕ್ಕ ಕೊಟ್ರ ಮತ್ತೆ ವಾಪಸ್ ಇಸ್ಕೋತಾರ ಅದನ್ನ? ಅಯ್ಯಯ್ಯ ಮಾಮಿರಿ, ಇದೇನು ಹೊಸದಲ್ರಿ ನಮಗೆ. ವರ್ಷನೂ ಹಂಗೆ ರೀ. ರಾಖಿ ಕಟ್ತೀನಲ್ರಿ, ರೊಕ್ಕ ಕೊಡ್ತಾನ್ರಿ. ಆದ್ರೆ ಕೈ ತುಂಬ ಕೊಡ್ತಾನೆ ಬಿಡ್ರಿ. 1000 ಗಟ್ಟಲೆ ರೊಕ್ಕ ಕೊಡ್ತಾನ. ಕೊಟ್ಟನಂದ್ರ ಸಂಜೆ ಆಗಿರಂಗಿಲ್ಲ ಬಂದ್ಬಿಡ್ತಾನೆ ಮನೆಗೆ. ಸುಂದ್ರಿಯಕ್ಕ ನಾನು ರೊಕ್ಕ ಕೊಟ್ಬಿಡು ಅಂತ. ಅವರೆಲ್ಲ ಮನೆಯವ್ರು ಏನು ಅನ್ಕೊಂಡಿರ್ಬೇಕ್ರಿ? 1000 ರೂಪಾಯಿ ಬಂದ ಸುಂದ್ರಿಗೆ ಅಂತ ಅನ್ಕೊಂಡಿರ್ತಾರ. ಮತ್ತೆ ಸಂಜೆ ಮುಂದೆ ನನ್ನ ಬಲ್ಲಿ ಇರಂಗೇ ಇಲ್ರಿ. ಅವನ ಕೈಯಾಗ ಅವು ಮತ್ತ. ಚಂದ್ರಿಯಕ್ಕ, ಅಣ್ಣ ತಂಗಿ ಇಂಥ ಪರ್ಸನಲ್ ವಿಷಯನ ಯಾರ ಮುಂದೂ ಹೇಳ್ಬಾರ್ದು ಚಂದ್ರಿಯಕ್ಕ. ನಾ ಕೊಡ್ತೀನಿ. ಇವತ್ತು ನಾನು ನಿನಗೆ ರೊಕ್ಕ ಕೊಡ್ತೀನಿ. ಆದರೆ ನೀವು ವಾಪಸ್ ಕೊಡ್ತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನಿನ್ನ ದೊಡ್ಡ ಮನಸ್ಸು, ನೀ ಕೊಡ್ತೀನಿ. ನನಗೆ ಕೊಡ್ತೀಯ ಅಂತ ನನಗೆ ಅದು ಕಾನ್ಫಿಡೆಂಟ್. ಕೊಡ್ತೀನಿ ಚಂದ್ರಿಯಕ್ಕ, ನಿನಗೆ ನಾನು ರೊಕ್ಕ ಕೊಡ್ತೀನಿ. ಅಯ್ಯ ಅಣ್ಣ, ನಾನು ರೊಕ್ಕಕ್ಕೆ ಆಸೆ ಪಡ್ತೀನಿ. ನಯಪ್ಪ ರೊಕ್ಕನೇ ಕೊಡ್ಬೇಡ, ಹಂಗೆ ಕಟ್ತೀನಿ ನಾ ರಾಖಿ ನಿನಗೆ. ಅದಕ್ಕೆ ಚಂದ್ರಿಯಕ್ಕ ಈಜ್ ಗ್ರೇಟ್. ನನಗೆ ಚಂದ್ರಿಯಕ್ಕ ಅಂದ್ರೆ ಭಾಳ ಇಷ್ಟ. ಚಂದ್ರಿಯಕ್ಕ, ನೀ ಪಂಚಾಯತಿಗೆ ಗೆದ್ದಾಗ ನನ್ನಷ್ಟು ಖುಷಿ ಪಟ್ಟವ್ರು ಯಾರೂ ಇಲ್ಲ. ಅದಕ್ಕೆ ನಾನು ನಿನಗೊಂದು ಹಾಡು ಡೆಡಿಕೇಟ್ ಮಾಡ್ತೀನಿ ಚಂದ್ರಿಯಕ್ಕ. ಅಣ್ಣ ತಂಗಿಗಂತಲೇ ಒಂದು ಹಾಡು ಎಷ್ಟು ಚಂದ ಮಾಡ್ಯಾರ, ಎಷ್ಟು ಚಂದ ಅಭಿನಯಿಸ್ಯಾರ ನಮ್ಮ ಶಿವಣ್ಣ ಅವ್ರು, ರಾಧಿಕಾ ಅವ್ರು. ಅದ್ರೊಳಗೆ ಆ ಪಿಕ್ಚರ್ ನೋಡಿದ್ನಂದ್ರೆ ನಾ ಅತ್ತೆ ಬಿಡ್ತೀನಿ ಚಂದ್ರಿಯಕ್ಕ. ನನಗಳೇ ಬಂದ್ಬಿಡ್ತದ. ನನಗೂ ಅದಕ್ಕೆ ನೀನಂದ್ರೆ ಇಷ್ಟ. ಆದ್ರ ನೀ ಏನಪ್ಪ ಅಂತೀನಿ, ನಾನು ಒಟ್ಟ ಕುಡಿದ ಬಿಡಂಗಿಲ್ಲಪ್ಪ ಶಿನಣ್ಣ. ಎಷ್ಟು ಮಂದಿ ಇದ್ರಿಗೆ ಎಲ್ಲರಿದ್ರಿಗೆ ಅಸಹ್ಯ ಆಗ್ತಿ. ಏನು ಸುದ್ದಿ ಏನಿನ? ಹೋಗ್ಲಿ ಬಿಡು ಚಂದ್ರಿಯಕ್ಕ. ಅಸಹ್ಯ ಮಾಡೋರು ದೊಡ್ಡೋರು ಅಂತ ಅನ್ಕೋಬೇಕು. ನಮ್ಮ ಮನೆಗೆ ಎಷ್ಟು ಹೂರ್ಣ ಇರ್ತದ, ಆದ್ರೆ ಬೇರೆದವ್ರಿಗೆ ಅಸಹ್ಯ ಮಾಡಿದಂದ್ರೆ ಅವ್ರಿಗೆ ಅಷ್ಟು ಖುಷಿ ಇರ್ತದೆ. ಹೋಗ್ಲಿ ಬಿಡು, ಯಾರೇನಾಕೆ ಮಾಡ್ಕೊಳ್ಳಲ್ರಕ್ಕ. ನಾ ಈಗ ಒಂದು ಹಾಡು ಆಡ್ಲಿ ಚಂದ್ರಿಯಕ್ಕ?
ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾಬಂಧನ. ನೀ ಹುಟ್ಟಿದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ನನ್ನ ಆಯುವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾಬಂಧನ. ನೋಡ ಶೀನಣ್ಣ ಕುಡಿದ್ರೂ ಎಷ್ಟು ಚಂದ ಆಡ್ತೀಯ ಹಾಡ. ಥ್ಯಾಂಕ್ಸ್ ರೀ ಮಮ್ಮಿ. ಹಂಗೇನಿಲ್ರಿ, ಸುಮ್ಮ ಹಾಡೋದ್ರಿ. ಸುಂದ್ರಾಕ ನೀನು ಹಾಡಿ. ಈಗ ನೀನು ಹಾಡ್ಬೇಕಂದ್ರೆ ಹಾಡಬೇಕು, ಸುಮ್ಮ ಕೂಡುದಲ್ಲವ ಇದು. ನೀನು ಹಾಡಬೇಕು, ನಾನು ಹಾಡ್ತೀನಿ, ಹಾಡು. ಏ ಶೀನಣ್ಣ ಏನು ಹುಚ್ಚರಗತೆ ಮಾಡ್ತಿ? ಮನಸ್ಸಿನಾಗ ಇರ್ತ ತಗೋ ಅಣ್ಣ ತಂಗಿ ಪ್ರೀತಿ ಅನ್ನೋದು. ನಾ ಎಲ್ಲಿ ಹಾಡ್ಲಪ್ಪ, ನನಗೆ ಬರಂಗಿಲ್ಲದ ಹಾಡ್ಲಿಕ್ಕೆ. ಸುಂದ್ರೇಕ ಹಾಡು ಅಂದಿನಿಲ್ಲ, ಹಾಡಂದ್ರೆ ಹಾಡಬೇಕು. ಈ ಹಣ್ಣ ಸಂಬಂಧ ಈ ಅಣ್ಣ ಅಂದ್ರೆ ನಿನಗೆ ಇಷ್ಟ ಇಲ್ಲೇನು? ಅಣ್ಣನ ಸಂಬಂಧ ಒಂದು ಹಾಡಾಡಂಗಿಲ್ಲ ಸುಂದ್ರೇಕ? ಏ ಸುಂದ್ರಿ ಬರ್ತದ್ರ ಹಾಡ್ಬಿಡಾಯವ, ಅವ ಬಿಡಂಗಿಲ್ಲ ಈಗ. ದೇವರುಗಳೆಲ್ಲ ಧರೆಗಿಳಿದು ಉಡಿ ತುಂಬ ವರವ ತುಂಬಿದರು. ಈ ಅಣ್ಣನೆಂಬವರ ಸಾಕು ನಾ ಅಲ್ಲೇ ಇರುವೆ ಕೈ ಮುಗಿದು. ಅಣ್ಣ ಅನ್ನು ಕೂಗಲಿ ಎಲ್ಲ ದೇವರಿರುವರು. ಅಣ್ಣ ಅನ್ನು ಕೂಗಲಿ ಎಲ್ಲ ದೇವರಿರುವರು. ಜನುಮಕ್ಕೆ ಒಬ್ಬಣ್ಣ ಸಾಕೆನುವರು. ತವರಾಗೆ ನೀನು ತಂಗಿ ತಂಗಿ ಅನ್ನೋದೆ ನನಗೆ ಶ್ರೀರಕ್ಷೆ. ಎದೆಯಾದೆ ನೀನು ಹೆಗಲಾದೆ ನೀನು ಭಾತೃದೇವೋ ಭವ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾಬಂಧನ. ನೋಡು ಸುಂದ್ರೇಕ, ನೀ ಎಷ್ಟು ಚಂದ ಆಡ್ತಿ. ನನಗ ನೀನು ಸ್ವಂತ ತಂಗಿ ಇದ್ದಂಗಕ್ಕ. ನಾನು ನಿನ್ನ ಭಾಳ ಇಷ್ಟಪಡ್ತೀನಿ ಸುಂದ್ರೇಕ. ನನ್ನ ಕೈಲಿ ರೊಕ್ಕ ಕೊಡೋಕ್ಕಾಗಲಿಲ್ಲ ಅಂದ್ರೂ ನೀ ಯಾವಾಗಾರ ಕರ್ರಿ ಸುಂದ್ರೇಕ. ನಿನ್ನ ಕಷ್ಟದಾಗ ನಾ ಸಹಾಯ ಮಾಡ್ತೀನಿ ಸುಂದ್ರೇಕ. ಕರೆಗೂ ಎಲೆಕ್ಷನ್ದಾಗ ನೀ ಸೋಲ್ತಿ ಅಂತ ನನಗೆ ಭಾಳ ತ್ರಾಸಾಗಿತ್ತು ಸುಂದ್ರೇಕ. ಥ್ಯಾಂಕ್ಸ್, ಹಾಡಾಡಿದ್ದಕ್ಕೆ ಥ್ಯಾಂಕ್ಸ್. ಸುಂದ್ರಿ ಎಲ್ಲರೂ ಬೈದ್ರು, ಸೀನಪ್ಪ ನಿನ್ನೆಷ್ಟು ಹಚ್ಕೊಂಡ ನೋಡ ನಿನ್ನ ತಂಗಿ ತಂಗಿ ಅಂತೇಳಿ. ಹೌದ್ರಿ ಮಾಮಿ, ಭಾಳ ಹಚ್ಕೊಂಡನ್ರಿ ಸೀನಣ್ಣ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾಬಂಧನ. ಅಬ್ಬಾ ಸೀನು ಅವ್ರು ಹಾಡು ಬಾರಿ ಹಾಡ್ತಾರೆ ಬಿಡು. ಸುಮಾ ಅವ್ರು ಬಂದ್ರಿ? ಥ್ಯಾಂಕ್ಸ್ ರೀ ಸುಮಾ ಅವ್ರ. ಹಾಡ ಚಂದ ಐತ್ರಿ. ನಮ್ಮ ಸುಂದ್ರೇಕನ್ ಸಂಬಂಧ ಆಡೇನ್ರಿ ನಾ. ಹೌದ್ರಿ, ಭಾಳ ಚಂದ ಆಯ್ತ್ರಿ ಸೀನು ಅವ್ರ. ನಿಂತ್ಲವ ನುಲ್ಕೋತ. ಬಾರ ಸುಮ, ಯಾಕ ಬಂದೇ ಇಲ್ಲಲ್ಲ ನೀನು ಬೆಂಗಳೂರಿಂದ ಬಂದಿಂದ ಒಟ್ಟ? ಆಕೆ ಹೆಂಗ್ ಬರ್ತಾಳ್ರಿ ಈಗ? ಬೇರೆ ಫ್ರೆಂಡ್ಸ್ ಸಿಕ್ಕಾರ ಸುಮಾಗ. ಇಲ್ಲಿ ಬರ್ಲಿಕ್ಕೆ ಟೈಮು ಸಿಗಂಗಿಲ್ಲ, ಮನಸ್ಸು ಬರಂಗಿಲ್ರಿ. ಮಾಮಿರಿ ಈ ಫೆವಿಕಲ್ಲು ಭಾಳ ಜಿಗಟ್ ನೋಡ್ರಿ. ಒಂದ್ಸಲ ಹತ್ತಿತ್ತಂದ್ರ ಒಟ್ಟ ಬಿಡುದೇ ಇಲ್ರಿ. ಈಗ ಯಾಕ ಫೆವಿಕಲ್ ವಿಷಯ ತೆಗ್ದೆ ನೀನು? ಸುಂದ್ರೇಕ, ನಿನ್ನ ಮಾತಿನ ದಾಟಿನೇ ನಮಗೆ ಅರ್ಥ ಆಗಂಗಿಲ್ಲೋಡವ. ಬರೀ ಹೋಗುಟ್ಟು ಮಾತಾಡ್ತಿ. ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡೋದು ಕಲಿ ಸುಂದ್ರೇಕ. ಆಯ್ತಾಳಪ್ಪ, ಮಾತಾಡ್ತೀನಿ. ಈಗ ನಾನು ರಾಖಿ ತಂದಿಲ್ಲ, ಮನಿಗೆ ಬಾ, ಆಮೇಲೆ ಕಟ್ತೀನಿ ಅಂತ. ಈಗ ಮನಿಗೆ ಹೋಗಿ ಎಷ್ಟೊತ್ತ ನಿಂದಿರ್ತಿ ಇಲ್ಲಿ? ಆಯ್ತಾಯ್ತು, ಹೋಗ್ತೀನಿ ನಾನು. ನಿನಗೇನು ತ್ರಾಸ ಆಗ್ತದೆ? ನಾನು ಇಲ್ಲಿ ನಿಂತ್ರಿ. ಸುಮಾರು ಎಷ್ಟೊತ್ತ ನಿಂದಿರ್ತೀರಿ? ಹೋಗ್ರಿ, ಕೂಡ್ರಿ ಸುಮಾರೇ. ಕಾಲು ನುಚ್ತಾವ್ರಿ, ನಿಂದಿರ್ಬೇಡ್ರಿ ನೀವು ಬಳತ್ತನ. ಅವ್ವ ಎಷ್ಟು ಕಾಳಜಿ ಮಾಡ್ತಾ ನೋಡ ನಮ್ಮ ಶೀನಣ್ಣ ಸುಮಾಗ. ಹಂಗೇನಿಲ್ಲ, ಅವರು ಎಲ್ಲರ ಬಗ್ಗೆನೂ ವಿಚಾರ ಮಾಡ್ತಾರೆ, ನನ್ನ ಬಗ್ಗೆ ಅಷ್ಟೇ ಅಂತಲ್ಲ. ಅವ್ರ ಗುಣ ಭಾಳ ಒಳ್ಳೇದದ. ಕುಡಿತಾರ ಅನ್ನೋದು ಬಿಟ್ರ ಭಾಳ ಅಂದ್ರೆ ಭಾಳ ಒಳ್ಳೆಯವ್ರು ಸೀನು ಅವರು. ಥ್ಯಾಂಕ್ಸ್ ರೀ ಸುಮಾ ಅವ್ರ. ಬರ್ರಿ ಮೀಟಿಂಗ್ ಮಾಡೋಣಂತ್ರಿ. ಈಗ ಪಂಚಾಯತಿ ಕಡೆ ಬರ್ರಿ ಒಂದು ಸ್ವಲ್ಪ, ಇಲ್ಲಾಂದ್ರೆ ನಮ್ಮ ಮನೆ ಕಡೆ ಬರ್ರಿ.
ಕೂತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ರಸ್ತೆ ಸಾರಿಗೆ ವಿಮಾನಯಾನ ಇಲಾಖೆ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಮನೆ ಕಡೆ ಬರ್ರಿ ಸುಮಾ ಅವ್ರೆ. ಏ ಸೀನಪ್ಪ, ಅಂತವೆಲ್ಲ ಏನ್ ತಿಳ್ತಾವ ನಮಗ? ಏನೇನಾರ ಮಾತಾಡ್ಬೇಡ ನೀನು. ಮುಂಜಾನೆ ಹಾಕೊಂಬಂದು ಹುಚ್ಚ ನಡೆಯ ಕಡಿ ದೇಶದ ಆರ್ಥಿಕತೆ ಬಗ್ಗೆ ವಿಚಾರ ಮಾಡ್ತಾನಂತ. ನಿನ್ನ ಬಗ್ಗೆ ನೀ ವಿಚಾರ ಮಾಡೋ ಮಾರಾಯ. ಮೊದಲ ನೀ ಕುಡಿದು ಬಿಡಿ. ಹೋಗ್ ಮನೆ ಕಡೆ ಹೋಗೀಗ. ಸಾಕ್ಷಿ ಗುಳೆ ಆಡ್ತಾಳಲ್ಲಿ. ಮುಂಜಾನೆ ಅದಕ್ಕನೆ ಕುಡಿದು ಬಂದ್ರ ಏನಿನ ಅಪ್ಪ ಯಾವಾಗ ತಿಳ್ಕೊತಿ. ಹೋಗು. ಮಾಮಿಯರ ನೀವು ಬೈರಿ. ನೀವು ಬೈದ್ರೆ ನಾ ಒಟ್ಟು ಶಿರ್ ತಿಳ್ಕೊಳಂಗಿಲ್ರಿ. ನೀವು ನಮ್ಮ ತಾಯಿ ಸಮಾನ್ರಿ. ನೀವು ನನ್ನ ಒಳ್ಳೇದಕ್ಕೆ ಬೈತೀರಿ ಅಂತ ನನಗೆ ಗೊತ್ತಿದೆ ರೀ. ನಾ ಒಟ್ಟು ತಪ್ಪು ತಿಳ್ಕೊಳಂಗಿಲ್ರಿ. ಆದ್ರೆ ಒಂದು ಸ್ವಲ್ಪ ಪ್ರಿಯಾಕನ್ ಕರೀರಿ. ಅಕ್ಕನ್ನು ಒಂಚೂರು ರಕ್ಷಕ್ ಕಟ್ಕೊಂಡು ಕುಂಕುಮ ಹಚ್ಚಿ ನಮಗೆ ಯುದ್ಧಕ್ಕೆ ಕಳಿಸ್ಬಿಡು ಅಂತ ಹೇಳ್ರಿ. ಕರೀರಿ ಪ್ರಿಯಾಕನ್ನ ಸ್ವಲ್ಪ ಕರೆದು ಬಿಡ್ರಿ ಮಾಮಿಯರ್. ಆಯ್ತು, ಈಗ ಹೋಗು. ಆಕಿ ಇಲ್ಲ ಮನ್ಯಾಗ ಎಲ್ಲೇ ಹೋಗ. ಸಂಜೆ ಮುಂದೆ ಬಾ, ಕಟ್ಟಿಸ್ತೀನಿ ಅಂತ ಆಕಿನ. ಈಗ ಹೋಗಿ ಸೀನಪ್ಪ, ಸುಮ್ಮನೆ ಅಲ್ಲೇ ಇಲ್ಲೇ ನಿಂತು ಇದು ಮಾಡಬೇಡ ನೀನು. ಹೋಗು. ಹೌದು ಸೀನು ಅವ್ರೆ, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡ್ರಿ. ಸುಮ್ಮನೆ ಊಟ ಯಾವಾಗ ಮಾಡಿರೋ ಏನೋ. ನೀರ ಕೊಡ್ಲೇನ್ರಿ ಒಂದು ಸ್ವಲ್ಪ? ಏವ್ವ ಏನು ನುಲಿತಾಳ ಅಯ್ಯೋ ಈಕಿ ಸುಂದ್ರಿ ಅಂದಂಗೆ. ಏನು ಕರ್ಮ ಯವ್ವ ಇದು. ಗಲ್ ಹೊಡ್ಕೋಬೇಕು ನೋಡು. ನಾನಂತ್ರನು ಈಕಿನ ಸಂಬಂಧ ಏನಿನ ನಡ್ದವ್ವ. ಸುಮ್ಮಿ ಚಲೋ ಅಂದಂಗೆಲ್ಲ ಅತಿ ಮಾಡಾಕತ್ತಿದೆ. ಯಾಕೆ ಅವನಿಂದ ಯಾಕೆ ಬೆನ್ನತ್ತೇಳನೆ ಈಕಿ? ನೀರು ಕುಡಿಸ್ತಾ ಅಂತ ಹೋಗಪ್ಪ ಸೀನಣ್ಣ. ನೀರು ಕುಡಿದು ಸಂಜೆ ಮುಂದೆ ಪಂಚಾಯತಿ ಕಡೆ ಮೀಟಿಂಗ್ ಬಾ. ಎಣ್ಣೆ ಹಾಕೊಂಬರ್ಬೇಡ ಸೀನಣ್ಣ. ಅವಾಗ ಕುಡಿದು ಬಂದೆ ಅಂದ್ರೆ ನೋಡು ಮತ್ತೆ ಬಗೆನೇ ಹರಂಗಿಲ್ಲ. ಲಾಸ್ಟ್ ನೋಡಿ ಈಗ. ಏ ಸುಮಾ, ಈಗೇ ನೀರು ಕುಡಿತಾನವ. ಈಗನೇ ಹಾಕೊಂಬಂದಾನ. ಬಾ ಈ ಕಡೆ ಕುಡ್ಬಾ. ಹೋಗಿ ಸೀನಪ್ಪ, ಮನೆಗೆ ಹೋಗಿ ನೀನು. ಆಯ್ತು ರೀ ಮಾಮಿ, ನಾ ಹೋಗ್ತೀನಿ. ಚಂದ್ರಿ ಅಕ್ಕ, ನಾ ಪಂಚಾಯತಿಗೆ ಬಂದಾಗ ಮೀಟಿಂಗ್ ಬಂದಾಗ ಯಾವಾಗಾರ ಕುಡಿದು ಬಂದೇನೇನು ಹೇಳು. ಸುಮ್ಮನೆ ಅನ್ಬೇಡ ಚಂದ್ರಿ ಅಕ್ಕ. ನಂಗೆ BP ರೈಸ್ ಆಗತ್ತೆ ನೋಡು. ಆಯ್ತಾ, ಕುಡಿದು ಬಂದಿಲ್ಲ ಕರೆ. ಆದ್ರೆ ಹಂಗೆ ಯಾವಾಗಲೂ ಇರ್ಬೇಕು ಸೀನಣ್ಣ. ಒಂದು ಸ್ವಲ್ಪ ತಿಳ್ಕೊ ಸಂಸಾರ ಬಗ್ಗೆ. ಇನ್ನ ಸಣ್ಣ ವಯಸ್ಸದ ಇಷ್ಟು ಜಲ್ದಿ ಕುಡಿದು ಏನಕ್ಕೇನಾರ ಮಾಡ್ಕೊಂಡೆ ಅಂದ್ರೆ ಏನದು ಗತಿ? ನೀ ಮುಂದಿನ ಸಲ ನನ್ನ ಜೊತೆ ರಾಖಿ ಕಟ್ಸ್ಕೋಬೇಕಂದ್ರೆ ನೀ ಕುಡಿದು ಬಿಡ್ಬೇಕು ನೋಡಪ್ಪ. ಆಯ್ತಾಯ್ತು ಚಂದ್ರಿ ಅಕ್ಕ, ನಾ ಮುಂದಿನ ವರ್ಷ ಕುಡಿಯಂಗಿಲ್ಲ ಅಂದ್ರೆ ಕುಡಿಯಂಗಿಲ್ಲ. ನಾಳೆಯಿಂದ ಬಿಟ್ಬಿಡ್ತೀನಿ. ಈಗ ಒಂದು 100 ರೂಪಾಯಿ ಇಟ್ಟೇನು ಚಂದ್ರಿ ಅಕ್ಕ? ಒಂದು ಸ್ವಲ್ಪ ಯಾಕೋ ಬ್ಯಾಟ್ರಿ ಡೌನ್ ಆಗಂಗೆ ಕಾಣ್ತದೆ. ಅದಕ್ಕೆ ಒಂದು ಸ್ವಲ್ಪ ರೀಚಾರ್ಜ್ ಮಾಡ್ಸ್ಕೊಂಬರ್ಬೇಕಂದೆ. ಸೀನಪ್ಪ, ಹೋಗ್ತಿ ಇಲ್ಲೀಗ? ಏನು ರೀಚಾರ್ಜ್ ಮಾಡ್ಸ್ಕೋತಿ? ಈಗ ನಿಂದಿರ್ಲಿಕ್ಕೆ ಬರಲಾಗ್ಯದ. ಹೋಗು. ನಾ ಎಲ್ಲಿಂದ ಕೊಡ್ಲಿ? ರೊಕ್ಕ ಇಟ್ಕೊಂಬಂದಿರ್ತೀನಿ ನಾನು ಇಲ್ಲಿ. ಸುಮಾ ಅವ್ರೆ, ನೀವು ಇಟ್ಟರೇನ್ರಿ 100 ರೂಪಾಯಿ? ಈ ಸೀನೋರ ತಂದಿಲ್ರಿ. ಮೊದಲ ಹೇಳಿದ್ರೆ ತಗೊಂಡ್ ಬರ್ತಿದ್ದೆ ನೋಡ್ರಿ. ಹೋಗ್ಲಿ ಬಿಡ್ರಿ, ನಿಮಗಾರ ಏನು ಗೊತ್ತು ಪಾಪ. ಇದ್ರೆ ಕೊಡ್ತೀರಿ ನೀವು. ಇಲ್ಲ ಅಂತ ಒಂದಿನ ಅನ್ನಂಗಿಲ್ರಿ. ಬಾಯ್ ರೀ ಸುಮಾ ಅವ್ರೆ. ನಮಸ್ಕಾರ ರೀ ಮಾಮಿ. ಬಾಯ್ ರೀ ಚಂದ್ರಿ ಅಕ್ಕ. ಬಾಯ್. ಮಧ್ಯಾಹ್ನ ಕಡೆ ಬರ್ತೀನಿ. ರಾಖಿ ಕಟ್ಬೇಕು ಚಂದ್ರಿ ಅಕ್ಕ. ನಾವು ಕರೆಕ್ಟ್ ಅಂದ್ರೆ ಕರೆಕ್ಟ್ ಮನುಷ್ಯರು. ಮಾತಿಗೆ ತಪ್ಪಂಗಿಲ್ಲ, ಕುಡಿಯೋದು ಬಿಡಂಗಿಲ್ಲ. ಜೈ ಸುಮಾ ಅವ್ರಿ. ಮಾಮಿರಿ, ನಾ ಹೋಗ್ಬರ್ತೀನಿ ರೀ. ಒಂದು ಸ್ವಲ್ಪ ಪಂಚಾಯತಿ ಕೆಲಸ ಅದ ರೀ. ಅಯ್ಯ ಸುಂದ್ರಿ, ನಾ ಬಂದು ಕೂತ್ಕೊಂಡೆ ಹೋಗ್ತೀನಿ ಅಂತೀಯಲ್ಲ? ಏವ್ವ, ನಾ ಬಂದು ಎಷ್ಟೊತ್ತಾಯ್ತ? ಏವ್ವ, ಸೀನಾಡ್ ಬಂದು ತಲೆ ತಿನ್ಕೋತಾನೆ ನಿಂತು ಇಷ್ಟೊತ್ತನ. ಹೌದವ್ವ, ಬಳತ್ತಾಯ್ತವ ಬಂದು. ನೀನು ಇಷ್ಟೊತ್ತನ ಬರ್ತಿ ಅಂತ ನೋಡಿದ್ವಿ. ಯಾಕ ಬರ್ಲೇ ಇಲ್ವಾ? ಎಷ್ಟು ಲೇಟ್ ಮಾಡಿದೆಲ್ಲ ಸುಮ್ಮ? ಹೌದ್ರಿ, ಲೇಟ್ ಆಯ್ತು. ನಮ್ಮ ತಮ್ಮ ಬಂದಿದ್ದ, ರಾಖಿ ಕಟ್ಟಿ ಬಂದ್ಯಾರಿ. ಅಂದ್ರೆ ಶೀನಣ್ಣವ್ರು ಬಳತೈತೇನ್ರಿ ಬಂದು? ಹ್ಞೂ ನಯ್ಯವ್ವ, ಒಂದು ತಾಸು ಆಯ್ತು ತಲೆ ತಿನ್ಲಿಕ್ಕೆ ಬಿಟ್ಟ. ಒಟ್ಟ ಹೋಗವಲ್ಲ. ಅಯ್ಯ, ನಾವು ಒಂದು ಸ್ವಲ್ಪ ಜಲ್ದಿ ಬರಲಿಲ್ಲಲ್ಲ ತಾಯಿ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಗಿನ ಗಂಟೆ ಠಣ್ಣ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.